ಹಾಯ್ ಹಲೋ ನಮಸ್ತೆ ಒನ್ ಮೋರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಅಕ್ಕಿ ಉದ್ದಿನಬೇಳೆ ಏನು ನೆನೆ ಹಾಕ್ತೆ ಇನ್ಸ್ಟೆಂಟಾಗಿ ಒಂದು ದೋಸೆನ ನೀವು ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಹಾಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಇನ್ಸ್ಟೆಂಟ್ ದೋಸೆನ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಪಾತ್ರೆಗೆ ನಾನಿಲ್ಲಿ 3/4 ಬೌಲಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ ಅವಲಕ್ಕಿನ 2-3 ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಅದೇ ಬೌಲಲ್ಲಿ ನಾನು 1 ಬೌಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ 1 ಬೌಲಷ್ಟು ಚಿರೋಟಿ ರವೆನ ತೊಗೊಂಡು ಮತ್ತು ಅದೇ ಬೌಲಲ್ಲಿ 3/4 ಬೌಲಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ನೀವು ಒಂದೇ ಬೌಲನ್ನು ಯೂಸ್ ಮಾಡಿ. ಸೊ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ. ಮೊಸರು ಹಾಗೆ ಚಿರೋಟಿ ರವೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷಗಳ ಕಾಲ ನೀವು ನೆನೆಯಲಿಕ್ಕೆ ಬಿಡಬೇಕು. ಸೊ ನಾನು ಇಟ್ಲು ಕ್ಲೋಸ್ ಮಾಡಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಸೊ ಈಗ 10 ನಿಮಿಷ ಆಯಿತು. ಈಗ ಓಪನ್ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿ ಹಾಗೆ ಚಿರೋಟಿ ರವೆ ಚೆನ್ನಾಗಿ ನೆಂದಿತ್ತು. ಸೊ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ದೋಸೆ ಹಿಟ್ಟು ಹೇಗೆ ಇರುತ್ತೋ ಅದಕ್ಕೆ ಬರೋವರೆಗೂ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ನಾನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದೇ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ದೋಸೆ ಹಿಟ್ಟು ಯಾವ ಥರ ಇದೆಯೋ ಅದೇ ಥರ ಆಗಿದೆ. ಸೊ ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಬರೋ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು. ಮಿಕ್ಸ್ ಮಾಡಿದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕೋತಾ ಇದ್ದೀನಿ. ಸೊ ಸೋಡಾ ಪುಡಿ ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮತ್ತೆ ಇದನ್ನು ರೆಸ್ಟಿಗೆ ಅಂತೇಳಿ ಲಿಟ್ಲನ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. 2 ಮಿನಿಟ್ಸ್ ಆಯಿತು. ಸೊ ಈಗ ನಾನು ಒಂದು ಕಾವಲಿನ ಒಲೆ ಮೇಲಿಟ್ಟು ಅದು ಕಾದ ನಂತರ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಕಾದ ಹಂಚಿಗೆ ನಾನು ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೊ ದೋಸೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರೋ ಹಾಗೆ ಮಾಡ್ಕೋತಾ ಇದ್ದೀನಿ. ಸೊ ನಾನು ದಪ್ಪನೇ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇದು ಇನ್ಸ್ಟೆಂಟಾಗಿ ಮಾಡ್ತಿರುವಂತಹ ದೋಸೆ, ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡು 2 ಸೈಡ್ ನಾನು ಬೇಯಿಸ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ದೋಸೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಅಷ್ಟು ಸ್ಮೂತಾಗಿ ಬಂದಿತ್ತು. ಸೊ ಈಗ ನಾನು ಇದನ್ನು ಮತ್ತೆ ತಿರುವಿ ಹಾಕೋತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಇತ್ತಂದರೆ ಬೆಣ್ಣೆ ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು 2 ಕಡೆ ಬೇಯಿಸ್ಕೊಂಡು ಈಗ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ಸ್ಟಂಟ್ ದೋಸೆ ರೆಡಿ ಆಯಿತು. ಸೊ ಒಂದು 20 ನಿಮಿಷದಲ್ಲಿ ನೀವು ಈ ದೋಸೆನ ಮಾಡ್ಕೋಬಹುದು. ನೆನೆ ಹಾಕೇ ಇಲ್ಲ ಅನ್ನೋ ಟೆನ್ಷನ್ನೇ ಬೇಡ. ಸೊ ನೀವು ಯಾವಾಗ ದೋಸೆ ತಿನ್ನಬೇಕು ಅನಿಸುತ್ತೋ ಇನ್ಸ್ಟಂಟ್ ದೋಸೆನ ನೀವು ಮಾಡ್ಕೋಬಹುದು. ಸೊ ಈ ದೋಸೆಗೆ ಚಟ್ನಿ ಅಥವಾ ಪಲ್ಯ ನೀವು ಯಾವ್ದು ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಸೊ ಆಲೂಗಡ್ಡೆ ಪಲ್ಯ ಇಸ್ ಬೆಸ್ಟ್. ಸೊ ಈ ಕ್ರಿಸ್ಪಿ ಆದ ಹಾಗೆ ಸ್ಮೂತ್ ಆದ ಇನ್ಸ್ಟಂಟ್ ಆದ ದೋಸೆ ಎಷ್ಟು ಮೆತ್ತಗಿದೆ ಅಂದರೆ ನೋಡಿ, ನೀವು ಕೈಯಲ್ಲಿ ನೋಡ್ತಾ ಇರ್ಬೋದು. ಸೊ ಎಷ್ಟು ಸ್ಮೂತ್ ಆಗಿದೆ ಅಂತ. ಸೊ ಪರ್ಫೆಕ್ಟಾಗಿ ದೋಸೆ ಹಾಗೆ ಇದೆ. ಸೊ ಈ ಇನ್ಸ್ಟಂಟ್ ದೋಸೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.